ಭಾರತದ ಆಪರೇಷನ್ ಸಿಂಧೂರಕ್ಕೆ ಪಾಕ್ ಉಗ್ರರು ಪ್ರಾಣ ತೆತ್ತಿದ್ದಾರೆ. ಸುಮಾರು 80ಕ್ಕೂ ಹೆಚ್ಚು ಉಗ್ರರನ್ನ ಸದೆ ಬಡೆದಿರುವ ಭಾರತ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆ ನೀಡಿದೆ. ಮಂಗಳವಾರ ತಡರಾತ್ರಿ 1:05ರಿಂದ 1:30ರವರೆಗೆ ಅಂದರೆ ಸುಮಾರು 25ರಿಂದ 30 ನಿಮಿಷಗಳ ಕಾಲ ಭಾರತ ಪಾಕ್ ಉಗ್ರರ 9 ಅಡಗು ತಾಣಗಳ ಮೇಲೆ ದಾಳಿ ನಡೆಸಿ ಸರ್ವನಾಶ ಮಾಡಿದೆ. ಹಾಗಾದರೆ ಆ 25 ನಿಮಿಷದ ಕಾರ್ಯಾಚರಣೆ ಹೇಗಿತ್ತು? ಯಾವೆಲ್ಲ ಸ್ಥಳಗಳಲ್ಲಿ ಹೇಗೆಲ್ಲ ಆಪರೇಷನ್ ನಡೆಯಿತು? ಇಲ್ಲಿದೆ ಮಾಹಿತಿ. 1 ಗಂಟೆ 5 ನಿಮಿಷದಿಂದ 1 ಗಂಟೆ 30 ನಿಮಿಷದವರೆಗೆ 25 ನಿಮಿಷಗಳ ಆಪರೇಷನ್ ಸಿಂಧೂರ. ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನಿ ಭಯೋತ್ಪಾದಕರ ಮೂಲ ಸೌಕರ್ಯದ ವಿರುದ್ಧ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದ್ದು, ಮೇ 7ರ ಬೆಳಗಿನ ಜಾವ 1:05ರಿಂದ ಬೆಳಗಿನ ಜಾವ 1:30ರವರೆಗೆ ದಾಳಿ ನಡೆಸಿದ್ವು. ಪಾಕಿಸ್ತಾನಿ ಪಡೆಗಳು ದಿಗ್ಭ್ರಮೆಗೊಂಡು 25ರಿಂದ 30 ನಿಮಿಷಗಳ ಕಾಲ ಪ್ರತಿಕ್ರಿಯಿಸಲು ಸಾಧ್ಯವಾಗಲಿಲ್ಲ ಅಂತ ರಕ್ಷಣಾ ಸಚಿವಾಲಯದ ಮೂಲಗಳು ತಿಳಿಸಿವೆ. ತಮ್ಮ ಜಾಗದ ಬಗ್ಗೆ ಭಾರತೀಯ ಸೇನೆಗೆ ತಿಳಿದಿರೋದ್ರಿಂದ ಭಯಭೀತರಾದ ಪಾಕಿಸ್ತಾನ ವಿನಾಶವನ್ನ ತಪ್ಪಿಸಲು ಗುಂಡು ಹಾರಿಸದೆ ತಮ್ಮ ಬಂದೂಕುಗಳನ್ನು ಸ್ಥಳಾಂತರಿಸಿತು ಅಂತ ಹೇಳಿದೆ. ತಡರಾತ್ರಿ 1:05ಕ್ಕೆ ಮೊದಲ ದಾಳಿ. ಜೈಷ್ ಎ ಮೊಹಮ್ಮದ್ ಕಾರ್ಯಕರ್ತರಿಗೆ ತರಬೇತಿ ನೀಡುವ ಕೇಂದ್ರ ಇರುವ ಕೋಟ್ಲಿಯಾ ಅಬ್ಬಾಸ್ ಭಯೋತ್ಪಾದಕ ಶಿಬಿರದ ಮೇಲೆ ಭಾರತೀಯ ಸೇನೆ ಮೊದಲ ದಾಳಿ ನಡೆಸಿತ್ತು. 50ಕ್ಕೂ ಹೆಚ್ಚು ಉಗ್ರರ ಅಡಗುತಾಣ. ಈ ಸ್ಥಳವು ಉಗ್ರರ ಪ್ರಮುಖ ಕೇಂದ್ರವಾಗಿ ಕಾರ್ಯನಿರ್ವಹಿಸಿತ್ತು. ಇದು 50ಕ್ಕೂ ಹೆಚ್ಚು ಸಕ್ರಿಯ ಉಗ್ರರಿಗೆ ಆತಿಥ್ಯ ವಹಿಸಿತ್ತು. ಮರ್ಕಜ್ ಸೈದ್ನ ಹಜರತ್ ಅಬ್ಬಾಸ್ ಬಿನ್ ಅಬ್ದುಲ್ ಮುತಾಲಿಬ್ ಅಥವಾ ಮರ್ಕಜ್ ಅಬ್ಬಾಸ್ ಎಂದು ಕರೆಯಲ್ಪಡುವ ಈ ಸ್ಥಳವು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಕೋಟ್ಲಿ ಮಿಲಿಟರಿ ಶಿಬಿರಕ್ಕೆ ಬಹಳ ಹತ್ತಿರದಲ್ಲಿದೆ. ಜೆಇಎಂ ಸ್ಥಾಪಕ ಸದಸ್ಯ ಮತ್ತು ಭಯೋತ್ಪಾದಕ ಖಾರಿ ಜರ್ರಾರ್ ನೇತೃತ್ವ ವಹಿಸಿದ್ದ ಭಾರತೀಯ ಸೇನೆಯು ಲಷ್ಕರ್ ಎ ತೊಯ್ಬಾದ ಅತಿದೊಡ್ಡ ಶಿಬಿರವಾದ ಮುರಿಡ್ಕೆಯಲ್ಲಿ ಹಲವು ಸುತ್ತಿನ ದಾಳಿ ನಡೆಸಲಾಯಿತು. ಇದನ್ನು ಲಷ್ಕರ್ ಪ್ರಧಾನ ಕಚೇರಿ ಎನ್ನಲಾಗುತ್ತೆ. ಇಲ್ಲಿ ದೊಡ್ಡ ಪ್ರಮಾಣದ ಉಗ್ರ ತರಬೇತಿ ಮಾತ್ರವಲ್ಲ, ಭಯೋತ್ಪಾದಕ ಚಟುವಟಿಕೆಗೆ ಇಲ್ಲಿ ಪ್ಲಾನ್ ಮಾಡಲಾಗ್ತಾ ಇತ್ತು. ಈ ದಾಳಿಯು ವ್ಯಾಪಕ ಹಾನಿಯುಂಟು ಮಾಡಿದೆ ಎಂದು ಹೇಳಲಾಗಿದ್ದು, ಮೂಲಗಳು ಮುಖ್ಯ ಕಾಂಪೌಂಡ್ ಮತ್ತು ಪಕ್ಕದ ತರಬೇತಿ ಬ್ಲಾಕ್ಗಳು ಸಂಪೂರ್ಣ ನಾಶವಾಗಿವೆ ಎನ್ನಲಾಗಿದೆ. ಮುರಿಡ್ಕೇದ ನಂಗಲ್ ಸಹದಾನ್ನಲ್ಲಿ 2000ರಲ್ಲಿ ಸ್ಥಾಪನೆಯಾದ ಮರ್ಕಜ್ ತೈಬಾ ಲಷ್ಕರ್ ಎ ತೈಬಾದ ಪ್ರಮುಖ ತರಬೇತಿ ಕೇಂದ್ರವಾಗಿದೆ. 82 ಎಕರೆ ಪ್ರದೇಶದಲ್ಲಿ ಹರಡಿರುವ ಈ ಸಂಕೀರ್ಣವು ಮದರಸಾ, ಭಯೋತ್ಪಾದಕರಿಗೆ ವಸತಿ ನಿಲಯಗಳು, ಮಾರುಕಟ್ಟೆ, ಕ್ರೀಡಾ ಮೈದಾನಗಳು, ಮೀನು ಸಾಕಣೆ ಕೇಂದ್ರ ಮತ್ತು ಕೃಷಿ ಭೂಮಿಯನ್ನ ಒಳಗೊಂಡಿದೆ. ಇದು ಪಾಕಿಸ್ತಾನ ಮತ್ತು ವಿದೇಶಗಳಿಂದ ನೇಮಕಾತಿ ಮಾಡಿಕೊಳ್ಳುವವರಿಗೆ ಶಸ್ತ್ರಾಸ್ತ್ರ ತರಬೇತಿ, ದೈಹಿಕ ಕಸರತ್ತುಗಳು ಮತ್ತು ಮೂಲಭೂತವಾದ ಕಾರ್ಯಕ್ರಮಗಳ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಲಾಡೆನ್ನಿಂದ ಧನ ಸಹಾಯ. ಮುರಿಡ್ಕೆಯಲ್ಲಿರುವ ಮರ್ಕಜ್ ತೈಬಾ ಸಂಕೀರ್ಣವು ಲಷ್ಕರ್ ಎ ತೊಯ್ಬಾದ ಪ್ರಾಥಮಿಕ ತರಬೇತಿ ಮೈದಾನ ಮಾತ್ರವಲ್ಲದೆ ಉಗ್ರವಾದ ಜೊತೆ ಹಲವು ಮಹತ್ವವನ್ನು ಹೊಂದಿದೆ. ಒಸಾಮಾ ಬಿನ್ ಲ್ಯಾಡನ್ ಆವರಣದಲ್ಲಿ ಮಸೀದಿ ಮತ್ತು ಅತಿಥಿ ಗೃಹವನ್ನು ನಿರ್ಮಿಸಲು 10 ಮಿಲಿಯನ್ ರೂಪಾಯಿಗಳನ್ನು ನೀಡಿದ್ದನಂತೆ. ನಂತರ ಈ ಸ್ಥಳವು ಮುಂಬೈ ಭಯೋತ್ಪಾದಕ ದಾಳಿಯನ್ನ ಯೋಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಪಾಕಿಸ್ತಾನದ ಐಎಸ್ಐ ಮಾರ್ಗದರ್ಶನದಲ್ಲಿ ಅಜ್ಮಲ್ ಕಸಬ್ ಸೇರಿದಂತೆ ದಾಳಿಯ ಎಲ್ಲಾ ಅಪರಾಧಿಗಳಿಗೆ ಇಲ್ಲಿ ಗುಪ್ತಚರ ತರಬೇತಿ ಅಥವಾ ದೌರಾ ಎ ರಿಬ್ಬತ್ ನೀಡಲಾಯಿತು. ಈ ಸೌಲಭ್ಯವು ಪ್ರಮುಖ ಉಗ್ರರಾದ ಡೇವಿಡ್ ಕೋಲ್ಮನ್ ಹೆಡ್ಲಿ ಮತ್ತು ತಹಾವೂರ್ ಹುಸೇನ್ ರಾಣಾನಿಗೂ ಟ್ರೈನಿಂಗ್ ನೀಡಲಾಗಿತ್ತು. ಮರ್ಕಜ್ನಲ್ಲಿ ಅಮೀರ್ ಹಮ್ಜಾ, ಅಬ್ದುಲ್ ರೆಹಮಾನ್ ಅಬಿದ್ ಮತ್ತು ಜಾಫರ್ ಇಕ್ಬಾಲ್ ಅವರಂತಹ ಹಲವಾರು ಉನ್ನತ ಎಲ್ಇಟಿ ಉಗ್ರರು ಇದ್ದಾರೆ. ಆದರೆ ಖುಬೈಬ್, ಇಸಾ ಮತ್ತು ಖಾಸಿಮ್ರಂತಹ ಕಮಾಂಡರ್ಗಳು ಆಗಾಗ ಈ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ರು ಎಂದು ತಿಳಿದು ಬಂದಿದೆ. ಗಮನಾರ್ಹವಾಗಿ ಹಫೀಜ್ ಸಯೀದ್ ಮತ್ತು ಜಾಕಿ ಉರ್ ರೆಹಮಾನ್ ಲಖ್ವಿ ಕೂಡ ಈ ಆವರಣದಲ್ಲಿ ಇದ್ದ. ಇದು ಎಲ್ಇಟಿಯ ಭಯೋತ್ಪಾದಕ ಮೂಲ ಸೌಕರ್ಯದ ಕೇಂದ್ರ ಬಿಂದುವಾಗಿದೆ. ತಡರಾತ್ರಿ 1:12ಕ್ಕೆ ಮೂರನೇ ದಾಳಿ. ಮಸೂದ್ ಅಜರ್ ಸ್ಥಾಪಿಸಿದ ಬಹಾವಲ್ಪುರದಲ್ಲಿರುವ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪ್ರಧಾನ ಕಚೇರಿಯ ಮೇಲೆ ಕ್ಷಿಪಣಿಗಳು ದಾಳಿ ನಡೆಸಿದ್ವು. ಈ ಸಂಘಟನೆಯು ಒಂದು ಕಾಲದಲ್ಲಿ ಮಸೂದ್ ಅಜರ್ ಸ್ಥಾಪಿಸಿದ್ದ ಉಗ್ರ ಗುಂಪಿನ ಕೇಂದ್ರವಾಗಿತ್ತು. ಆತ್ಮಹತ್ಯಾ ಬಾಂಬ್ ದಾಳಿಗಳು ಮತ್ತು ಗಡಿಯಾಚೆಗಿನ ಅತಿಕ್ರಮಣಗಳು ಸೇರಿದಂತೆ ಹೆಚ್ಚಿನ ಸಾವು ನೋವುಗಳ ದಾಳಿಯನ್ನ ಯೋಜಿಸಲು ಮತ್ತು ಕಾರ್ಯಗತಗೊಳಿಸಲು ಹೆಸರುವಾಸಿಯಾಗಿದ್ದ ಬಹಾವಲ್ಪುರ್ ನೆಲೆಯು ಆಪರೇಷನ್ ಸಿಂಧೂರ್ ಗುರಿಯಾಗಿತ್ತು. ಪಾಕಿಸ್ತಾನದ ಪಂಜಾಬ್ನ ಕರಾಚಿ ಮೋರ್ನಲ್ಲಿ ಬಹಾವಲ್ಪುರದ ಹೊರವಲಯದಲ್ಲಿರುವ ಕರಾಚಿ ಟೋರ್ಖಾಮ್ ಹೆದ್ದಾರಿಯಲ್ಲಿರುವ ಮರ್ಕಜ್ ಸುಭಾನ್ ಅಲ್ಲಾ ಎಂಬ ಪ್ರಧಾನ ಕಚೇರಿಯು ಜೈಷ್ ಎ ಮೊಹಮ್ಮದ್ನ ಪ್ರಮುಖ ತರಬೇತಿ ಮತ್ತು ಬೋಧನೆ ಕೇಂದ್ರವಾಗಿದೆ. 15 ಎಕರೆಗಳಷ್ಟು ವಿಸ್ತೀರ್ಣದಲ್ಲಿರುವ ಈ ಸೌಲಭ್ಯವು ಜೆಇಎಂನ ಕಾರ್ಯಾಚರಣೆಯ ಪ್ರಧಾನ ಕಚೇರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಫೆಬ್ರವರಿ 14, 2019ರಂದು ನಡೆದ ಪುಲ್ವಾಮಾ ಬಾಂಬ್ ದಾಳಿ ಸೇರಿದಂತೆ ಪ್ರಮುಖ ಭಯೋತ್ಪಾದಕ ದಾಳಿಗಳಿಗೆ ನೇರವಾಗಿ ಸಂಬಂಧಿಸಿದೆ. ಆ ದಾಳಿಯ ಅಪರಾಧಿಗಳಿಗೆ ಇದೇ ಶಿಬಿರದಲ್ಲಿ ತರಬೇತಿ ನೀಡಲಾಗಿತ್ತು. ಉಗ್ರಗಾಮಿ ತರಬೇತಿಯಲ್ಲಿ ತನ್ನ ಪಾತ್ರದ ಜೊತೆಗೆ ಮರ್ಕಜ್ ಜೆಇಎಂನ ಉನ್ನತ ನಾಯಕತ್ವವನ್ನು ಸಹ ಹೊಂದಿದೆ. ಇದರೊಳಗೆ ಇರುವ ನಿವಾಸಗಳು ಜೆಇಎಂ ಸಂಸ್ಥಾಪಕ ಮೌಲಾನಾ ಮಸೂದ್ ಅಜರ್, ಆತನ ಸಹೋದರ ಮತ್ತು ಉಗ್ರ ಮುಫ್ತಿ ಅಬ್ದುಲ್ ರೌಫ್ ಅಸ್ಕರ್, ಹಾಗೆಯೇ ಮೌಲಾನಾ ಅಮ್ಮರ್ ಮತ್ತು ಇತರ ಕುಟುಂಬ ಸದಸ್ಯರಿಗೆ ಸೇರಿವೆ. ಈ ಸ್ಥಳವು ಜೆಇಎಂನ ಕಾರ್ಯತಂತ್ರದ ಯೋಜನೆ ಮತ್ತು ಆಮೂಲಾಗ್ರೀಕರಣ ಪ್ರಯತ್ನಗಳೆರಡಕ್ಕೂ ಕೇಂದ್ರವಾಗಿ ಉಳಿದಿದೆ.
ದಕ್ಷಿಣ ಪಂಜಾಬ್ನಲ್ಲಿ ಜೆಇಎಂನ ಕೇಂದ್ರವನ್ನ ಟಾರ್ಗೆಟ್ ಮಾಡಲಾಯಿತು. ಹಿಜ್ಬುಲ್ ಮುಜಾಹಿದ್ದೀನ್ನ ಪ್ರಮುಖ ಭಯೋತ್ಪಾದಕ ಲಾಜಿಸ್ಟಿಕ್ಸ್ ಮತ್ತು ತರಬೇತಿ ಶಿಬಿರವನ್ನ ಗುರಿಯಾಗಿಸಲಾಗಿತ್ತು. ಎಲ್ಒಸಿಗೆ ಹತ್ತಿರವಿರುವ ಈ ಸ್ಥಳವು ಜಮ್ಮು ಮತ್ತು ಕಾಶ್ಮೀರಕ್ಕೆ ಒಳನುಸುಳುವಿಕೆ ಪ್ರಯತ್ನಗಳಿಗೆ ಸಹಾಯ ಮಾಡುತ್ತೆ. ಇದು ಕಾಶ್ಮೀರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸ್ಲೀಪರ್ ಸೆಲ್ಗಳಿಗೆ ಉದ್ದೇಶಿಸಲಾದ ಶಸ್ತ್ರಾಸ್ತ್ರಗಳು ಮತ್ತು ಸರಬರಾಜುಗಳ ವಿತರಣಾ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸ್ತಾ ಇತ್ತು. ಜಮ್ಮುವಿನಲ್ಲಿ ದಾಳಿಗೆ ಇಲ್ಲೇ ಸ್ಕೆಚ್. ಈ ಸೌಲಭ್ಯವನ್ನ ಇರ್ಫಾನ್ ತಂಡ ನಡೆಸ್ತಾ ಇದ್ದು, ಜಮ್ಮು ಪ್ರದೇಶದಲ್ಲಿ ವಿಶೇಷವಾಗಿ ರಾಜಧಾನಿ ಜಮ್ಮುವಿನಲ್ಲಿ ವಿಶೇಷವಾಗಿ 1995ರ ಗಣರಾಜ್ಯೋತ್ಸವದಂದು ಜಮ್ಮುವಿನ ಮೌಲಾನಾ ಆಜಾದ್ ಕ್ರೀಡಾಂಗಣದಲ್ಲಿ ನಡೆದ ಸರಣಿ ಸ್ಫೋಟಗಳಲ್ಲಿ 8 ಜನರು ಸಾವನ್ನಪ್ಪಿದ್ರು ಮತ್ತು 50 ಜನರು ಗಾಯಗೊಂಡರು. ಆಗಿನ ರಾಜ್ಯಪಾಲ KV ಕೃಷ್ಣರಾವ್ ಈ ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ರು. ಭಾರತದ ಕ್ಷಿಪಣಿಗಳು ಮುಜಫರಾಬಾದ್ನಲ್ಲಿರುವ ಶವಾಯಿ ನಲ್ಲಾ ಶಿಬಿರದ ಮೇಲೆ ದಾಳಿ ಮಾಡಿದ್ವು. ಇದು ಉಗ್ರಗಾಮಿ ಶಸ್ತ್ರಾಸ್ತ್ರ ಸಂಗ್ರಹಣೆ ಮತ್ತು ಕಾರ್ಯಾಚರಣೆಯ ಮಾಹಿತಿ ನೀಡುವ ಪ್ರಮುಖ ಕೇಂದ್ರವಾಗಿತ್ತು. ಪಿಒಕೆಯಲ್ಲಿರುವ ಈ ಶಿಬಿರವು ಎಲ್ಇಟಿ ಜೊತೆ ಬಹಳ ಹಿಂದಿನಿಂದಲೂ ಸಂಬಂಧ ಹೊಂದಿದೆ ಮತ್ತು ಉತ್ತರ ಕಾಶ್ಮೀರಕ್ಕೆ ನುಸುಳುವಿಕೆಗೆ ಲಾಂಚ್ ಪ್ಯಾಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ದಾಳಿಯಲ್ಲಿ ಹಲವಾರು ಶಸ್ತ್ರಾಸ್ತ್ರ ಸಂಗ್ರಹಗಳು ಮತ್ತು ತರಬೇತಿ ಬ್ಯಾರಕ್ಗಳು ಸ್ಫೋಟಗೊಂಡಿವೆ ಎಂದು ವರದಿಯಾಗಿದೆ. ಎಲ್ಇಟಿ ಮುಖ್ಯಸ್ಥ ಹಫೀಜ್ ಸಯೀದ್ ಈ ಶಿಬಿರಕ್ಕೆ ಹೊಸದಾಗಿ ಸೇರ್ಪಡೆಗೊಂಡವರನ್ನ ಸ್ವಾಗತಿಸ್ತಾ ಇದ್ದ. 2023ರಿಂದ ಶಿಬಿರದಲ್ಲಿ ಚಟುವಟಿಕೆಗಳು ಪುನರುಜ್ಜೀವನಗೊಂಡಿವೆ ಮತ್ತು ಹೆಚ್ಚಿನ ಎಲ್ಇಟಿ ಉಗ್ರರಿಗೆ ಅವಕಾಶ ಕಲ್ಪಿಸಲು ಈ ಶಿಬಿರದ ಸಾಮರ್ಥ್ಯವನ್ನು ಹೆಚ್ಚಿಸಲು ನಿರ್ಮಾಣ ಕಾರ್ಯಗಳು ನಡೀತಾ ಇವೆ. 26/11 ದಾಳಿಕೋರ ಅಜ್ಮಲ್ ಕಸಬ್ಗೆ ತರಬೇತಿ ನೀಡಲು ಶವಾಯಿ ನಲ್ಲಾ ಶಿಬಿರವನ್ನು ಸಹ ಬಳಸಲಾಗ್ತಾ ಇತ್ತು. ಕೇವಲ 2 ನಿಮಿಷಗಳ ನಂತರ 1:19ಕ್ಕೆ ಭಿಂಬರ್ನಲ್ಲಿರುವ ಮರ್ಕಜ್ ಅಹ್ಲೆ ಹದೀಸ್ ಬರ್ನಾಲಾ ಶಿಬಿರದ ಮೇಲೆ ಗುಂಡಿನ ದಾಳಿ ನಡೆಯಿತು. ಈ ಶಿಬಿರವನ್ನು ಪ್ರಾಥಮಿಕವಾಗಿ ಹೊಸ ಉಗ್ರರ ನೇಮಕಾತಿ ಮತ್ತು ತರಬೇತಿಗಾಗಿ ಬಳಸಲಾಗ್ತಾ ಇತ್ತು. ಅವರಲ್ಲಿ ಹಲವರನ್ನ ಗಡಿ ದಾಟಲು ನೇರವಾಗಿ ಎಲ್ಒಸಿಗೆ ಕಳುಹಿಸಲಾಯಿತು. ಸ್ಥಳದಲ್ಲಿ ಫಿದಾಯಿನ್ ಸ್ಕ್ವಾಡ್ಗಳಿಗೆ ತರಬೇತಿ ನಡೀತಾ ಇರೋದನ್ನ ಗುಪ್ತಚರ ಇಲಾಖೆ ಕಂಡುಹಿಡಿದಿದೆ. ತಡರಾತ್ರಿ 1:22ರ ಹೊತ್ತಿಗೆ 7ನೇ ದಾಳಿ. ಭಾರತೀಯ ಸೇನೆಯು ಚಕ್ ಅಮ್ರು ಶಿಬಿರದ ಮೇಲೆ ದಾಳಿ ಮಾಡಿತ್ತು. ಇದು ಚಿಕ್ಕದಾಗಿದೆ ಆದರೆ ಕಾರ್ಯತಂತ್ರದ ಪ್ರಮುಖ ಶಿಬಿರವಾಗಿದ್ದು, ಒಳನುಸುಳುವಿಕೆಗೆ ಮುಂಚಿತವಾಗಿ ಅಂತಿಮ ಯುದ್ಧ ತಂತ್ರದ ಮಾಹಿತಿಗಾಗಿ ಬಳಸಲಾಗ್ತಾ ಇತ್ತು. ಗಡಿಯುದ್ದಕ್ಕೂ ಚಲಿಸುವ ಮೊದಲು ಕೆಲವು ದಿನಗಳವರೆಗೆ ಭಯೋತ್ಪಾದಕರನ್ನ ಇರಿಸಲು ಬಳಸಲಾಗ್ತಾ ಇತ್ತು. ತಡರಾತ್ರಿ 1:25ಕ್ಕೆ 8ನೇ ದಾಳಿ. ಗುಲ್ಪುರದಲ್ಲಿರುವ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ನಡೆಸಲಾಯಿತು. ಈ ಸೌಲಭ್ಯವು ಎಲ್ಇಟಿ ಮತ್ತು ಜೆಇಎಂ ಕಾರ್ಯಕರ್ತರಿಗೆ, ವಿಶೇಷವಾಗಿ ಐಇಡಿ ನಿರ್ವಹಣೆ ಮತ್ತು ವಿಧ್ವಂಸಕ ಕೃತ್ಯಗಳಲ್ಲಿ ತರಬೇತಿ ಪಡೆದ ಕಾರ್ಯಕರ್ತರಿಗೆ ಸಂಗ್ರಹಣೆ ಮತ್ತು ತರಬೇತಿ ಕೇಂದ್ರವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಎಲ್ಒಸಿಗೆ ಹತ್ತಿರದಲ್ಲಿ ನಿಯೋಜಿಸುವ ಮೊದಲು ಇದು ಉಗ್ರಗಾಮಿಗಳಿಗೆ ವಿಶ್ರಾಂತಿ ತಾಣವಾಗಿಯೂ ಕಾರ್ಯನಿರ್ವಹಿಸಿತು. ತಡರಾತ್ರಿ 1:28ಕ್ಕೆ 9ನೇ ಹಾಗೂ ಕೊನೆಯ ದಾಳಿ. 2ನೇ ಸುತ್ತಿನ ದಾಳಿಗಳು ಮುರಿದ್ಕೆಯೊಳಗಿನ ದ್ವಿತೀಯ ಎಲ್ಇಟಿ ಶಿಬಿರದ ಮೇಲೆ ನಡೆದವು. ಈ ಸಹಾಯಕ ಶಿಬಿರವು ಪ್ರಧಾನ ಕಚೇರಿಗಿಂತ ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿದ್ದರೂ ಎಲ್ಇಟಿಯ ಸಹಾಯಕ ಕಾರ್ಯಾಚರಣೆಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿತ್ತು. ಪಂಜಾಬ್ನ ಸರ್ಜಲ್ ಅಥವಾ ತೆಹ್ರಾ ಕಲಾನ್ ತಾಣ, ಪಿಒಕೆಯಲ್ಲಿರುವ ಮಸ್ಕರ್ ರಹೀಲ್ ಶಾಹಿದ್ ಶಿಬಿರ ಮತ್ತು ಮುಜಫರಾಬಾದ್ನ ಸೈಯದ್ನಾ ಬಿಲಾಲ್ ಮರ್ಕಜ್ ನಂತಹ ಪ್ರಮುಖ ಸೌಲಭ್ಯಗಳ ವಿರುದ್ಧವೂ ಇತರ ಕಾರ್ಯತಂತ್ರದ ದಾಳಿಗಳನ್ನು ನಡೆಸಲಾಯಿತು.